ನೀವು ಹೊರಗಡೆ ಹೋಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಅಲ್ಲಿ ನಿಂತಿದ್ದ ಸೆಕ್ಯೂರಿಟಿ ಸಿಬ್ಬಂದಿ ಗಟ್ಟಿಯಾಗಿ ಹೇಳಿದ್ರು. ಪ್ಲೀಸ್ ನಾನು ಅರ್ಜೆಂಟಾಗಿ ಹೊರಗಡೆ ಹೋಗಲೇಬೇಕು ಅಂದ್ಲು ಸಾತ್ವಿಕ. ಒಮ್ಮೆ ಈ ಡೋರ್ ದಾಟಿ ಒಳಗಡೆ ಬಂದಮೇಲೆ ಮತ್ತೆ ಹಿಂದಿರುಗಿ ಹೋಗೋದಕ್ಕೆ ನಿಯಮಗಳು ಒಪ್ಪೋದಿಲ್ಲ, ನೀವು ಒಳಗಡೆ ಹೋಗಲೇಬೇಕು ಅಂತ ಸೆಕ್ಯೂರಿಟಿ ಖಂಡಿತವಾಗಿ ಹೇಳಿದ್ರು. ದಯವಿಟ್ಟು ನನ್ನ ಹೊರಗೆ ಹೋಗೋದಕ್ಕೆ ಒಂದು ಅವಕಾಶ ಕೊಡಿ ಅಂತ ಸಾತ್ವಿಕ ತುಂಬ ಬೇಡ್ಕೊಂಡ್ಳು. ಒಮ್ಮೆ ಹೇಳಿದ್ರೆ ಅರ್ಥ ಆಗಲ್ವಾ, ಮೊದಲು ಒಳಗಡೆ ನಡೀರಿ ಅಂತ ಅವಳ ಮೇಲೆ ರೇಗಾಡಿದ್ರು. ಅಷ್ಟರಲ್ಲಿ ಅಲ್ಲೇ ದೂರದಲ್ಲಿ ನಿಂತು ನಡೀತಿದ್ದನ್ನೆಲ್ಲ ನೋಡ್ತಿದ್ದ ಒಬ್ಬ ಹಿರಿಯ ಅಧಿಕಾರಿ ಅವರ ಹತ್ರ ಬಂದು, ಏನು ನಡೀತಿದೆ ಇಲ್ಲಿ ಅಂತ ಕೇಳ್ದ. ನಾನು ಹೊರಗಡೆ ಹೋಗಬೇಕು, ಆದರೆ ಇವರು ನನ್ನನ್ನು ಕಳಿಸ್ತಿಲ್ಲ, ಪ್ಲೀಸ್ ನನಗೆ ಹೆಲ್ಪ್ ಮಾಡಿ ಅಂತ ಸಾತ್ವಿಕ ಆ ಅಧಿಕಾರಿಯನ್ನು ಕೇಳಿದ್ಲು. ನಿಮಗೆ ಗೊತ್ತಾಗಲ್ವಾ, ಇಷ್ಟು ದೂರ ಒಳಗೆ ಬಂದ ಮೇಲೆ ಮತ್ತೆ ಹೋಗಬಾರ್ದು ಅಂತಂದ ಆ ಅಧಿಕಾರಿ. ಗೊತ್ತು, ಆದರೆ ಈಗ ನಾನು ಹೋಗಲೇಬೇಕು. ಈಗ ನಾನು ಹೊರಗಡೆ ಹೋಗದಿದ್ರೆ ನನ್ನ ಇಡೀ ಲೈಫ್ ಹಾಳಾಗಿ ಹೋಗುತ್ತೆ. ನಾನು ಇಷ್ಟಪಟ್ಟಂತಹ ವ್ಯಕ್ತಿ ನನಗೆ ಇಲ್ಲದಂತಾಗ್ತಾರೆ, ಪ್ಲೀಸ್ ನಿಮ್ಮನ್ನು ಬೇಡ್ಕೊತಿದ್ದೀನಿ ಅಂದ್ಲು ಸಾತ್ವಿಕ. ಸರಿ ಮೇಡಮ್, ನಿಮ್ಮ ಇಲಾಖೆ ನಿಯಮಗಳಿಗೆ ವಿರುದ್ಧವಾಗಿ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ, ಸಾರಿ ಅಂತ ಅವರು ಹೇಳಿದರು. ಇತ್ತ ಹೊರಗಡೆ ಬಂದು ಅಮರೇಂದ್ರ ವರ್ಮಾ ಕಾರ್ ಸ್ಟಾರ್ಟ್ ಮಾಡ್ತಿರುವಾಗ, ಒಂದು ನಿಮಿಷ ಇರಬಾರ್ದೇನಪ್ಪ ಅಂತಂದರು ದಾದ. ಅವ್ರನ್ನ ಫ್ಲೈಟ್ ಹಚ್ಚಿದ್ದೀವಿ ತಾನು, ಇನ್ಯಾಕೆ ನಾವು ಹೊರಡೋಣ ಬಾ ಅಂತಂದ ಅಮರೇಂದ್ರ ವರ್ಮಾ. ನನಗೇನು ನಿನ್ನ ಹೆಂಡತಿ ಮತ್ತೆ ಬರ್ತಾಳೆ ಅನ್ನಿಸ್ತಿದೆ, ಅದಕ್ಕೆ ಒಂದೆರಡು ನಿಮಿಷ ವೆಯ್ಟ್ ಮಾಡೋಣ ಅಂತ ಹೇಳಬೇಕು ಅಂದ್ಕೊಂಡ ದಾದ. ಆದರೆ ಅಮರೇಂದ್ರ ವರ್ಮನ ಮುಖ ನೋಡಿ ಹೇಳೋದಕ್ಕೆ ಧೈರ್ಯ ಬರಲಿಲ್ಲ. ಒಂದು ಸಣ್ಣ ಕೆಲಸ ಇದೆ, ಇರು ಅಂತಂದ ದಾದ. ಆ ಕೆಲಸ ಏನಂತ ಹೇಳಿ ಕ್ಷಣದಲ್ಲಿ ಮುಗಿಸ್ಕೊಂಡು ಹೊರಟು ಹೋಗೋಣ, ಸುಮ್ಮನೆ ಹೊರಗಡೆ ವೆಯ್ಟ್ ಮಾಡೋದು ಯಾಕೆ ಅಂತ ಬೇಸರದಿಂದ ಕೇಳಿದ ಅಮರೇಂದ್ರ ವರ್ಮಾ. ಅದು ಅಂತೇನೋ ಹೇಳಬೇಕು ತಿಳಿದೆ, ನನಗೆ ಅರ್ಜೆಂಟಾಗಿ ನೀರು ಬೇಕು, ತಿನ್ನೋದಕ್ಕೆ ಏನಾದರೂ ಬೇಕು, ತುಂಬ ಹಸಿವಾಗ್ತಿದೆ ಅಂತಂದ ದಾದ. ಹೇಗಾದರೂ ಮಾಡಿ ಅಮರೇಂದ್ರ ವರ್ಮನನ್ನು ಅಲ್ಲೇ ನಿಲ್ಲಿಸಬೇಕು ಎಂಬುದು ದಾದನ ಪ್ಲ್ಯಾನ್ ಆಗಿತ್ತು. ಅಷ್ಟೇ ತಾನೇ, 10 ನಿಮಿಷದಲ್ಲಿ ಮನೆಗೆ ತಲುಪ್ತೀವಿ, ಅಲ್ಲೇ ಏನಾದರೂ ತಿನ್ನಬಹುದು, ನಡೀರಿ ಅಂತಂದ ಅಮರೇಂದ್ರ ವರ್ಮಾ. ಏನೋ 10 ನಿಮಿಷದಲ್ಲಿ ಹೋಗೋದು, ಇಲ್ಲಿ ಟ್ರಾಫಿಕ್ ಎಷ್ಟೊಂದು ಇರುತ್ತೆ ಅಂತ ನಿನಗೆ ಗೊತ್ತಿಲ್ವಾ ಅಂತಂದ ದಾದ. ಪರವಾಗಿಲ್ಲ, ಟ್ರಾಫಿಕ್ನೆಲ್ಲ ಕ್ಲಿಯರ್ ಮಾಡ್ಕೊಟ್ಟು 10 ನಿಮಿಷದಲ್ಲಿ ನಿಮ್ಮನ್ನು ಮನೆಗೆ ಕರ್ಕೊಂಡು ಹೋಗಿ ಹೊಟ್ಟೆ ತುಂಬ ಊಟ ಹಾಕ್ತೀನಿ, ನಡೀರಿ ಈಗ ಅಂತಂದ ಅಮರೇಂದ್ರ ವರ್ಮಾ. ಇಲ್ಲ ಕಣೋ, BP ಲೋ ಆದಾಗಿದೆ, ಕಣ್ಣು ಸುತ್ತುತ್ತಿದೆ, ಅರ್ಜೆಂಟಾಗಿ ಹೊಟ್ಟೆಗೆ ಏನಾದರೂ ಬೀಳಲೇಬೇಕು ಅಂತ ಹಠ ಮಾಡಿದ್ರು ದಾದ. ಸರಿ ಹಾಗಾದರೆ ಇಲ್ಲೇ ಇರಿ ಅನ್ನುತ್ತಾ ಹತ್ತಿರದ ಫುಡ್ ಸ್ಟಾಲ್ಗೆ ಹೋಗಿ ಕೆಲವು ತಿಂಡಿಗಳನ್ನ ತಂದು ದಾದಾಗೆ ಕೊಟ್ಟ. ಕಾರ್ನಲ್ಲಿ AC ಆನ್ ಮಾಡಿ ಇಲ್ಲೇ ಕೂತು ತಿನ್ನಿ ಅಂತಂದ ಅಮರೇಂದ್ರ ವರ್ಮಾ. ಬೇಕಪ್ಪ, ಸಾತ್ವಿಕ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಕೊಡ್ತಾ ಎಂಟ್ರೆನ್ಸ್ ಕಡೆಗೆ ನೋಡ್ತಾ ಇದ್ದ ದಾದ. ನಾನು ಮಿಸ್ಸಸ್ ಅಮರೇಂದ್ರ ವರ್ಮಾ. ಇತ್ತ ಒಳಗಡೆ ಸಾತ್ವಿಕ. ನಾನು ಹೇಳ್ತಿದ್ದೀನಿ ಕೇಳಿ, ನನಗೆ ಹೋಗೋದು ಇಷ್ಟ ಇಲ್ಲ, ಅದಕ್ಕೆ ಹಿಂತಿರುಗಿ ಹೋಗ್ತಿದ್ದೀನಿ, ದಯವಿಟ್ಟು ಒಪ್ಕೊಳ್ಳಿ ಅಂತ ವಾದಿಸ್ತಿದ್ದಾಳೆ. ಪ್ಲೀಸ್ ಮೇಡಮ್, ಆಗೋದೇ ಇಲ್ಲ ಅಂತ ಅವರು ಕೂಡ ಕೈ ಮುಗಿದು ಹೇಳಿದ್ರು. ಸಾತ್ವಿಕಾಗಿನ್ನೂ ಇವರನ್ನ ಬೇಡ್ಕೊಳ್ಳೋದಕ್ಕೆ ಇಷ್ಟ ಆಗಲಿಲ್ಲ ಅಷ್ಟೇ. ತನ್ನ ಕಣ್ಣೀರು ಒರೆಸ್ಕೊಂಡು ಅಲ್ಲೇ ಇದ್ದ ಒಂದು ಕುರ್ಚಿ ಮೇಲೆ ಸ್ಟೈಲಾಗಿ ಕೂತ್ಕೊಂಡ್ಳು. ಈಗ ನನ್ನ ಹೊರಗಡೆ ಕಳಿಸ್ತೀರಾ ಇಲ್ವಾ ಅಂತ ತುಂಬ ಪೊಗರಿನಿಂದ ಕೇಳಿದ್ಲು. ಆಗೋದಿಲ್ಲ ಮೇಡಮ್ ಅಂತ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾನೆ ಹೇಳಿದರು. ನನ್ನನ್ನು ಹೊರಗೆ ಕಳಿಸೋದಕ್ಕೆ ಆಗಲ್ಲ ಅಂತಿದ್ದೀರಲ್ಲ, ನಾನು ಯಾರು ಗೊತ್ತಾ ಅಂತ ಕಣ್ಣುಗಳನ್ನ ಮೇಲಕ್ಕೆ ಮಾಡಿ ಕೇಳಿದ್ಲು. ನೀವು ಯಾರೇ ಆಗಿದ್ರೂ ಪರವಾಗಿಲ್ಲ ಮೇಡಮ್, ಹೊರಗೆ ಹೋಗೋದಕ್ಕೆ ರೂಲ್ಸ್ ಇಲ್ಲ, ನೀವು ಒಳಗಡೆ ಹೋಗಲೇಬೇಕು ಅಂತ ಬೇಕಂತಾನೆ ಅವಳನ್ನು ತಡೀತಿದ್ರು. ಸಾತ್ವಿಕ ಸ್ಟೈಲಾಗಿ ತನ್ನ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡು ಕಾಲಿನ ಮೇಲೆ ಕಾಲು ಹಾಕ್ಕೊಂಡು ಒಂದು ಕೈಯನ್ನು ಹೀಗೆ ಆಡಿಸ್ತಾ, ನಾನು ಮಿಸ್ಸಸ್ ಅಮರೇಂದ್ರ ವರ್ಮಾ ಅಂತ ಹೇಳಿದ್ಲು. ಅಲ್ಲಿ ತನಕ ಅವಳನ್ನು ಬೇಡ, ಆಗಲ್ಲ ಅಂತ ತಡೀತಿದ್ದ ಆ ಇಬ್ಬರು ಅಧಿಕಾರಿಗಳು ಒಬ್ಬರ ಮುಖ ಒಬ್ಬರು ನೋಡಿ ಸಡನ್ನಾಗಿ ಅಲರ್ಟಾದರು. ನಿಜಾನಾ ಇವಳು ಹೇಳ್ತಾ ಇರೋದು ಎಂಬಂತೆ ಅನುಮಾನದಿಂದ ನೋಡಿದ್ರು. ನಮ್ಮಿಬ್ರಿಗೆ ಮದುವೆ ಆಗಿದೆ ಅಂದರೆ ನೀವು ನಂಬಲ್ಲ ತಾನೇ, ಇರಿ ಫೋಟೋ ತೋರಿಸ್ತೀನಿ ಅನ್ನುತ್ತಾ ತನ್ನ ಮೊಬೈಲ್ ತೆಗೆದ್ಲು. ಮದುವೆ ಸಮಯದಲ್ಲಿ ದಾದ ಯಾರಿಗೂ ತಿಳಿದಂತೆ ಸೀಕ್ರೆಟಾಗಿ ಕೆಲವು ಫೋಟೋಗಳನ್ನ ತೆಗೆದು ಸಾತ್ವಿಕಾಳಿ ಕಳಿಸಿದ್ದ. ತನ್ನ ಗಂಡನೆಂಬ ನಂಬಿಕೆಯಿಂದ ಎಂದಾದರೂ ತಿರುಗಿ ಬರ್ತಾಳೆ ಎಂಬ ಆಸೆಯಿಂದ ದಾದ ಹಾಗೆ ಮಾಡಿದ್ದ. ಆಗ ಆ ಫೋಟೋಗಳನ್ನ ನೋಡಿ ಸೈಡಿಗಿಟ್ಟಿದ್ದ ಸಾತ್ವಿಕ ಈಗ ಅದೇ ಫೋಟೋವನ್ನು ತೆಗೆದು ಅವರಿಗೆ ತೋರಿಸಿದ್ಲು. ಅಷ್ಟೇ, ಆ ಇಬ್ಬರು ಅಧಿಕಾರಿಗಳು ಒಂದೇ ಬಾರಿಗೆ ಅವಳಿಗೆ ಗಟ್ಟಿಯಾಗಿ ಸೆಲ್ಯೂಟ್ ಹೊಡೆದ್ರು. ಹೋಗಿ ಮೇಡಮ್ ಅನ್ನುತ್ತಾ ತಕ್ಷಣವೇ ಡೋರ್ ಓಪನ್ ಮಾಡಿದ್ರು. ಪರವಾಗಿಲ್ಲ, ನಾನು ಇಲ್ಲೇ ಇರ್ತೀನಿ,
ನನ್ನ ಹಸ್ಬೆಂಡ್ ಬಂದು ನನ್ನ ಕರ್ಕೊಂಡು ಹೋಗ್ತಾರೆ ಅಂತ ಸ್ವಲ್ಪ ಆ್ಯಟಿಟ್ಯೂಡ್ ತೋರಿಸಿದ್ಲು ಸಾತ್ವಿಕ. ಪ್ಲೀಸ್ ಮೇಡಮ್, ಅವರು ಬಂದರೆ ಈ ಇಡೀ ಏರ್ಪೋರ್ಟನ್ನೇ ಧ್ವಂಸ ಮಾಡಿಬಿಡ್ತಾರೆ. ದಯವಿಟ್ಟು ನಮ್ಮ ತಪ್ಪನ್ನು ಕ್ಷಮಿಸಿ, ನೀವು ಹೊರಟು ಬಿಡಿ. ಎಲ್ಲೋ ಸಣ್ಣ ಸಂಬಳಕ್ಕೆ ಬದುಕೋರು ನಾವು, ನಮ್ಮ ಹೆಂಡತಿ ಮಕ್ಕಳ ಮೇಲೆ ಆ ಎಫೆಕ್ಟ್ ಬೀಳುತ್ತೆ. ಪ್ಲೀಸ್ ಮೇಡಮ್, ಪ್ಲೀಸ್. ಎಲ್ಲರೂ ಇತ್ತ ಕಡೆ ನೋಡ್ತಿದ್ದಾರೆ ಅಂತ ಕೈ ಮುಗಿದು ಬೇಡ್ಕೊಂಡ್ರು. ಅವರು ನೋಡಿದಾಗ ಸಾತ್ವಿಕಳಿಗೂ ಪಾಪ ಅನ್ನಿಸ್ತು. ಇವಾಗ ತಾನೇ ಹೊರಗೆ ಹೋಗಬಾರ್ದು ನಿಯಮಗಳು ಅಂತೆಲ್ಲ ಅಂದ್ರಿ, ಈಗ ನೀವೇ ಹೊರಗೆ ಹೋಗಿ ಅಂತಿದ್ದೀರಲ್ಲ, ಯಾಕೆ ಅಂದ್ಲು. ಮೇಡಮ್, ಆಗೇನೋ ತಿಳಿದೆ, ನಮ್ಮ ಬುದ್ಧಿ ಕೆಟ್ಟ ಹಾಗಂದವು. ದಯವಿಟ್ಟು ಹೊರಗೋಗಿ ಮೇಡಮ್, ಪ್ಲೀಸ್. ಈ ವಿಷಯವನ್ನು ಮಾತ್ರ ಅಮರೇಂದ್ರ ವರ್ಮಾ ಅವರಿಗೆ ಹೇಳಬೇಡಿ ಅಂತ ಅಂದರು. ಪರವಾಗಿಲ್ಲ ಬಿಡಿ, ನಾನಿಲ್ಲೇ ಕೂತ್ಕೊಳ್ತೀನಿ, ನನ್ನ ಗಂಡ ಬಂದು ಕರ್ಕೊಂಡು ಹೋಗಲಿ ಅಂದ್ಲು ಸಾತ್ವಿಕ. ಮೇಡಮ್ ಪ್ಲೀಸ್ ಪ್ಲೀಸ್, ನನಗಿಬ್ಬರು ಸಣ್ಣ ಮಕ್ಕಳಿದ್ದಾರೆ ಮೇಡಮ್ ಅಂತ ಅಧಿಕಾರಿ ರಿಕ್ವೆಸ್ಟ್ ಮಾಡ್ದ. ಓಕೆ, ಇಷ್ಟೊಂದು ಬೇಡ್ಕೊಳ್ತಿದೆಯಲ್ಲ, ನಿನ್ನ ಹೆಂಡತಿ ಮಕ್ಕಳನ್ನು ದೃಷ್ಟಿಯಲ್ಲಿಟ್ಕೊಂಡು, ಮುಖ್ಯವಾಗಿ ಈ ಏರ್ಪೋರ್ಟನ್ನು ಮನಸ್ಸಿನಲ್ಲಿಟ್ಕೊಂಡು ನಿಮ್ಮ ಮೇಲೆ ಏನು ಹೇಳಲ್ಲ ಬಿಡು ಅನ್ನುತ್ತಾ ಸ್ಟೈಲಾಗಿ ಎದ್ದು ನಿಂತಲು ಸಾತ್ವಿಕ. ಮೇಡಮ್, ಕೂಲ್ ಡ್ರಿಂಕ್ಸ್ ಏನಾದರೂ ಕುಡಿತೀರಾ ಅಂತ ಇಬ್ಬರು ವಿನಯದಿಂದ ಕೇಳಿದ್ರು. ಅಗತ್ಯ ಇಲ್ಲ ಅನ್ನುತ್ತಾ ತನ್ನ ಟ್ರಾಲಿಯನ್ನು ಹಿಡಿದು ರೆಡಿಯಾದ್ಲು. ಅವರು ಡೋರ್ ಓಪನ್ ಮಾಡ್ತಿದ್ದಂತೆ ಒಬ್ಬ ರಾಜಕುಮಾರಿಯಂತೆ ಫೀಲ್ ಆಗ್ತಾ ಮುನ್ನಡೆದ್ಲು. ಮೇಡಮ್, ನೀವು ನಡೀರಿ, ನಿಮ್ಮ ಟ್ರಾಲಿಯನ್ನು ನಾವೇ ತೊಗೊಂಡು ಬರ್ತೀವಿ ಅಂತಂದರು ಅವರು. ಸರಿ ಅನ್ನುತ್ತಾ ಟ್ರಾಲಿಯನ್ನು ಅಲ್ಲೇ ಬಿಟ್ಟು ಹೊರಗಡೆಗೆ ಓಡ್ತಾ ಬಂದಳು ಸಾತ್ವಿಕ. ಅವಳು ಮುಂದೆ ಓಡ್ತಿದ್ರೆ ಆ ಅಧಿಕಾರಿಗಳು ಅವಳ ಟ್ರಾಲಿಯನ್ನು ಹಿಂದೆ ಎಳ್ಕೊಂಡು ಬರ್ತಿದ್ರು. ಇತ್ತ ಕಾರ್ನಲ್ಲಿ ಕೂತು ಏನೋ ತಿನ್ನುವಂತೆ ನಟಿಸ್ತಿದ್ದ ದಾದಾ ಮತ್ತು ಅಮರೇಂದ್ರ ವರ್ಮಾ ಅಲ್ಲೇ ಇದ್ದರು. ಸುತ್ತಲೂ ಇದ್ದ ಸೆಕ್ಯೂರಿಟಿ ಸಿಬ್ಬಂದಿ ಕೂಡ ಅಲರ್ಟಾಗೇ ಇದ್ದರು. ಅಮರೇಂದ್ರ ವರ್ಮಾ ಎಲ್ಲಿ ಹೊರಟು ಹೋದ್ನೋ ಅಂತ ಸಾತ್ವಿಕಳಿಗೆ ತುಂಬ ಹೆದರಿಕೆ ಆಗಿತ್ತು. ಆದರೆ ಅತ್ತ ಕಡೆ ನೋಡಿದಾಗ ಅಮರೇಂದ್ರ ವರ್ಮಾ ಕಾಣಿಸ್ದ. ಅವನು ಮತ್ತೆ ಕಾರ್ ಸ್ಟಾರ್ಟ್ ಮಾಡ್ಕೊಂಡು ಹೊರಟು ಬಿಡ್ತಾನೆ ಎಂಬ ಆತುರದಲ್ಲಿ ಸಾತ್ವಿಕ ಫಾಸ್ಟಾಗಿ ಓಡ್ಬಂದ್ಲು. ಹಾಗೆ ಓಡ್ಬಂದು ಅಮರೇಂದ್ರ ವರ್ಮಾ ಅಂತ ಗಟ್ಟಿಯಾಗಿ ಕರೆದ್ಲು. ಯಾರು ನನ್ನನ್ನು ಕರಿತಿರೋದು ಅಂತ ಅವನು ಹಿಂದೆ ತಿರುಗೋದು ಅಷ್ಟರಲ್ಲಿ ಸಾತ್ವಿಕ ಓಡ್ಬಂದು ಅವನನ್ನು ಗಟ್ಟಿಯಾಗಿ ಅಪ್ಕೊಳ್ಳೋದು ಏಕಕಾಲದಲ್ಲಿ ನಡೆದು ಹೋಯಿತು. ಕಾರ್ನಲ್ಲಿ ಕೂತು ತಿಂತಿದ್ದಾದ ಸಾತ್ವಿಕಳನ್ನು ನೋಡುತ್ತಲೇ ಸಂತೋಷದಿಂದ ಸಣ್ಣ ಮಗುವಿನಂತೆ ಕೈಯನ್ನು ಗಾಳಿಯಲ್ಲೆತ್ತಿ ಹೇ ಅನ್ನುತ್ತಾ ನಕ್ಕದ. ಅಲ್ಲಿದ್ದ ಸೆಕ್ಯೂರಿಟಿ ಸಿಬ್ಬಂದಿ ಕೂಡ ಒಬ್ಬರ ಮುಖ ಒಬ್ಬರು ನೋಡಿ ಸಣ್ಣಗೆ ನಕ್ಕದ್ರು. ಏರ್ಪೋರ್ಟ್ ಸಿಬ್ಬಂದಿ ಅವಳ ಟ್ರಾಲಿ ಅಂತಂದು ಅಲ್ಲಿಟ್ಟು ನಗುತ್ತಲೇ ಹೊರಟು ಹೋದರು. ಅಮರೇಂದ್ರ ವರ್ಮಾ ಮಾತ್ರ ಯಾವುದೇ ಚಲನೆ ಇಲ್ಲದೆ ಹಾಗೆ ನಿಂತುಬಿಟ್ಟ. ಸಾತ್ವಿಕ ಮಾತ್ರ ಅವನ್ನ ಬಿಡದೆ ಗಟ್ಟಿಯಾಗಿ ಅಂಟ್ಕೊಂಡಿದ್ದಾಳೆ. ಏನೋ ಮಾತಾಡಬೇಕು ಅಂದ್ಕೊಂಡ್ರು ಅವಳಿಗೆ ಮಾತಾಡೋದಕ್ಕಾಗ್ತಿಲ್ಲ. ಕೆಲವು ಬಾರಿ ಮಾತುಗಳಿಗಿಂತ ಮೌನವೇ ತುಂಬ ಚೆನ್ನಾಗಿರುತ್ತೆ. ಸ್ವಲ್ಪ ಸಮಯದ ನಂತರ ಪ್ರಜ್ಞೆಗೆ ಬಂದವನಂತೆ ಸಾತ್ವಿಕಳನ್ನು ಹಿಂದೆ ಜರಿಸಿ ಅವಳೆರಡು ಹೆಗಲನ್ನು ಹಿಡ್ಕೊಂಡು, ನೀನೇನು ಮಾಡ್ತಿದ್ಯಾ ಇಲ್ಲಿ, ಬೇಗ ನಡಿ, ಇಲ್ದಿದ್ರೆ ಫ್ಲೈಟ್ ಮಿಸ್ ಆಗಿಬಿಡುತ್ತೆ ಅಂದ ಅಮರೇಂದ್ರ ವರ್ಮಾ. ಅಯ್ಯೋ ದೇವ್ರೆ ಅಂತ ತಲೆ ಚೆಚ್ಕೊಂಡ ದಾದಾ. ನಾನು ಹೋಗಲ್ಲ ಅಂತ ತಲೆ ಅಲ್ಲಾಡಿಸಿದ್ಲು ಸಾತ್ವಿಕ. ನಾನಂದರೆ ನಿನಗಿಷ್ಟ ಇಲ್ಲ ತಾನೇ, ಇಲ್ಲಿರೋದೇ ನಿನಗಿಷ್ಟ ಇಲ್ಲ ಆಗಿರುವಾಗ ಇಲ್ಲಿ ಯಾಕಿರ್ತೀಯ, ನಿನಗಿಷ್ಟ ಬಂದ ಜಾಗಕ್ಕೆ, ನಿನ್ನವರಿರೋ ಜಾಗಕ್ಕೆ ಹೊರಟು ಹೋಗು ಅಂದ ಅಮರೇಂದ್ರ ವರ್ಮಾ. ನಾನು ಇಲ್ಲೇ ಇರ್ತೀನಿ ಅಂತಂದ್ಲು ಸಾತ್ವಿಕ. ಸೀಕ್ರೆಟಾಗಿ ಆಸ್ಟ್ರೇಲಿಯಾಕ್ಕೆ ಹೋಗೋದಕ್ಕೆ ಟಿಕೆಟ್ ಬುಕ್ ಮಾಡಿಕೊಂಡೆ, ಪಾಸ್ಪೋರ್ಟ್, ವೀಸಾ ಎಲ್ಲವನ್ನ ಬಚ್ಚಿಟ್ಕೊಂಡೆ. ಅಷ್ಟೊಂದು ಹೋಗ್ಬೇಕಂತ ಆಸೆ ಪಟ್ಟವಳು ಈಗ ಯಾಕೆ ಮತ್ತೆ ಬಂದೆ, ಇಲ್ಲೇ ಯಾಕಿರಬೇಕು ಅಂತ ಅಂದ್ಕೊಳ್ತಿದ್ಯಾ ಅಂತ ಕೇಳ್ದ ಅಮರೇಂದ್ರ ವರ್ಮಾ. ನಾನು ಯಾಕೆ ಬಂದೆ ಅಂತ ನಿನಗಿನ್ನೂ ತಿಳಿಲಿಲ್ವಾ ಅಂತ ಅವನ ಕಣ್ಣುಗಳನ್ನೇ ನೋಡ್ತಾ ಕೇಳಿದ್ಲು. ನೀನು ಯಾಕೆ ಹಿಂದಿರುಗಿ ಬಂದೆ ಅಂತ ನನಗೇಗೆ ತಿಳಿಯುತ್ತೆ ಅಂದ ಅವನು. ನಾನು ನಿನಗೋಸ್ಕರ ಬಂದೆ ಅಂತ ಇಷ್ಟಕ್ಕಿಂತ ಚೆನ್ನಾಗಿ ಹೇಗೆ ಹೇಳಿ, ನಿನ್ನನ್ನು ಅಪ್ಕೊಂಡು ಅರ್ಥ ಮಾಡಿಸಿದ್ರು ಮತ್ತೆ ಯಾಕೆ ಬಂದೆ ಅಂತ ಕೇಳ್ತಾನಲ್ಲ ಇವನು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಳು ಸಾತ್ವಿಕ. ಮಾತಾಡು, ಯಾಕೆ ಬಂದೆ, ಫ್ಲೈಟ್ ಹೊರಟೋಗುತ್ತೆ ಅನ್ನುತ್ತಾ ಅವಳ ಕೈ ಹಿಡಿದು ಒಳಗಡೆ ಕರ್ಕೊಂಡು ಹೋಗೋದಕ್ಕೆ ನೋಡ್ದ. ಅಷ್ಟರಲ್ಲಿ ಅವ್ರ ತಲೆ ಮೇಲಿಂದ ಆ ಫ್ಲೈಟ್ ಹೋಯಿತು. ಫ್ಲೈಟ್ ಹೊರಟೋಯ್ತು ಅಂತ ಕಂಗಾಲಾಗಿ ಹೇಳ್ದ ಅಮರೇಂದ್ರ ವರ್ಮಾ. ಅಮ್ಮಯ್ಯ, ಫ್ಲೈಟ್ ಹೊರಟೋಯ್ತು ಅಂತ ಮನಸ್ಸಿನಲ್ಲಿ ತುಂಬ ಹ್ಯಾಪಿಯಾಗಿ ಅಂದ್ಕೊಂಡ್ಳು ಸಾತ್ವಿಕ. ಇನ್ನು ಏರ್ಪೋರ್ಟ್ನಲ್ಲಿ ಕೂತು ನಾನೇನು ಮಾಡಲಿ, ನಡಿ ಮನೆಗೆ ಹೋಗೋಣ ಅಂದ್ಲು ಸಾತ್ವಿಕ. ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಂಡು ಬಂದವಳು ಮತ್ತೆ ಮನೆಗೆ ಬರ್ತೀನಿ ಅಂತಿದೆಯಲ್ಲ, ನೆಕ್ಸ್ಟ್ ಫ್ಲೈಟ್ ಯಾವಾಗಿದೆ ಅಂತ ಕನ್ಫರ್ಮ್ ಮಾಡ್ಕೋ.
ನಾನೇ ವಿಚಾರಿಸ್ಬಿಟ್ಟು ಹೇಳಲಾ ಅಂತ ಅವಳ ಕಣ್ಣುಗಳನ್ನೇ ನೋಡ್ತಾ ಕೇಳ್ದ. ಏನು ನಿನ್ನ ಗೋಳು, ಹೋಗು ಹೋಗು ಅಂತೀಯಾ, ಇಲ್ದಿದ್ರೆ ಯಾಕೆ ಬಂದೆ ಅಂತೀಯಾ ಅಂತ ಸ್ವಲ್ಪ ಸಿಡಿಮಿಡಿಗೊಂಡ್ಳು. ನಾನು ಬಂದಿರೋದು ಮತ್ತೆ ಹೋಗೋದಕ್ಕಲ್ಲ ಅಂತ ಮುಖವನ್ನು ಸೀರಿಯಸ್ ಆಗಿಟ್ಕೊಂಡ್ಳು ಸಾತ್ವಿಕ. ಅಯ್ಯೋ ಫ್ಲೈಟ್ ಮಿಸ್ ಆಯ್ತಾನೆ, ಇಲ್ಲಿ ನಿಂತೇನು ಮಾಡೋದು, ನಡಿ ನಡಿ ಕಾರತ್ತು ಅಂತಂದ ಅಮರೇಂದ್ರ ವರ್ಮ. ಇವಳು ಹೋಗ್ಬೇಕು ಅಂದ್ಕೊಂಡಿದ್ದಾಳೆ ಈಗ, ಇಲ್ದಿದ್ರೆ ಮತ್ತೇನಾದರೂ ಫ್ಲೈಟ್ ಹಿಡಿಸಿ ಆದರೂ ಕಳಿಸ್ತೀನಿ ಅಂದ್ಕೊಂಡ. ನಾನು ಹೋಗಲ್ಲ, ಎಲ್ಲೂ ಹೋಗಲ್ಲ, ಯಾವತ್ತೂ ಹೋಗಲ್ಲ, ಇಲ್ಲೇ ಇರ್ತೀನಿ, ಏನು ಮಾಡ್ತೀರೋ ಮಾಡ್ಕೊಳ್ಳಿ ಅನ್ನುತ್ತಾ ಕಾರ್ನೊಳಗೆ ಬಂದು ಕೂತ್ಕೊಂಡ್ಳು. ಹೇ ಮೆಂಟಲ್, ಬಾ ಫ್ಲೈಟ್ ಹತ್ತಿಸ್ತೀನಿ ಅಂತಿದ್ರು. ಅವಳವನನ್ನು ಲೆಕ್ಕಿಸ್ದೆ ತನ್ನ ಮೊಬೈಲ್ ನೋಡ್ತಾ ಕೂತ್ಕೊಂಡ್ಳು. ಅಮರೇಂದ್ರ ವರ್ಮ, ನಿನ್ನ ಹೆಂಡತಿ ನಿನಗೋಸ್ಕರವೇ ಬಂದಿದ್ದಾಳೆ, ಕಾರ್ ಸ್ಟಾರ್ಟ್ ಮಾಡು ಅಂದ ದಾದಾ. ಅವನು ಸೈಲೆಂಟಾಗಿ ಬಂದು ಕಾರ್ ಸ್ಟಾರ್ಟ್ ಮಾಡ್ದ. ದಾದಾ ಮಾತ್ರ ಕಾರ್ ಇಳಿದು ತನ್ನ ಕೈಲಿದ್ದ ತಿಂಡಿಗಳನ್ನ ಸಾತ್ವಿಕಳ ಕೈಗಿಟ್ಟು, ನೀನು ಹೇಗೂ ಹಸ್ತಿರ್ತೀಯಾ ಅಂತ ನಿಮ್ಮ ಯಜಮಾನ್ರಿಗೆ ಗೊತ್ತು, ಅದಕ್ಕೆ ಇದನ್ನು ಕೊಡಿಸಿದ್ದು, ತಿನ್ನು ಅಂತ ಅವಳ ಕೈಗಿಟ್ಟ. ನೀವಿಬ್ಬರು ಮುಂಚೆ ಹೊರಡಿ, ನಾನು ಇನ್ನೊಂದು ಗಾಡಿಯಲ್ಲಿ ಬರ್ತೀನಿ ಅಂತ ಮುಸಿ ಮುಸಿ ನಗ್ತಾ ಬೇರೆ ಗಾಡಿ ಹತ್ತಿದ ದಾದಾ. ಕಾರಿನ ಜಗಳ ಮತ್ತು ಮುದ್ದಿನ ಸವಾಲು. ನಿಜವಾಗಿಯೂ ತುಂಬ ಹಸುವಾಗ್ತಿದೆ ಅನ್ನುತ್ತಾ ಬರ್ಗರನ್ನ ತಕ್ಷಣ ಬಾಯಿಗಿಟ್ಕೊಂಡು ಒಂದು ತುತ್ತು ಕಚ್ಚಿದ್ಲು ಸಾತ್ವಿಕ. ನೀನು ತಿಂತೀಯಾ ಅಂತ ಅವನನ್ನು ಕೇಳಿದ್ಲು. ಅವನೇನೂ ಮಾತಾಡಲಿಲ್ಲ. ಅಮ್ಮೋ ಇವನೇನು ಹೀಗೆ ನೋಡ್ತಿದ್ದಾನೆ, ಒಂದು ವೇಳೆ ಮನೆಗೆ ಹೋದ್ಮೇಲೆ ಹೊಡಿತಾನ ಹೇಗೆ ಅಂತ ಸಾತ್ವಿಕಳಿಗೆ ಸ್ವಲ್ಪ ಭಯ ಶುರುವಾಯಿತು. ಅವನು ಹೊಡೆದ್ರೆ ನಾನು ಸುಮ್ಮನೆ ಇರ್ತೀನ ಏನು, ನಿಜಾನೇ ತಾನೆ, ಅವನು ಹೊಡೆದ್ರೆ ನಾನೇನು ಮಾಡೋದಕ್ಕೆ ಸಾಧ್ಯ, ಆಲ್ರೆಡಿ ಇಷ್ಟರಲ್ಲೇ 2 ಬಾರಿ ಕೆನ್ನೆಗೆ ಹೊಡೆದಿದ್ದಾನೆ, ಮನೆಗೆ ಹೋದ್ಮೇಲೆ ಅವನಿಗೆ ಸಿಗದಂಗೆ ತಿರುಗಬೇಕು, ಇಲ್ದಿದ್ರೆ ನಿಜವಾಗಿಯೂ ಹೊಡೆದು ಬಿಡ್ತಾನೆ ಅಂತ ಅವಳು ನಿಜವಾಗಿಯೂ ಹೆದರ್ತಿದ್ದಾಳೋ ಅಥವಾ ನಾಟಕ ಮಾಡ್ತಿದ್ದಾಳೋ ತಿಳಿತಿರಲಿಲ್ಲ. ನಾನು ನಿಜವಾಗಿಯೂ ನಿನಗೋಸ್ಕರವೇ ಬಂದೆ ಅಂತ ನಿನಗೆ ಅರ್ಥ ಆಗ್ತಿದೆಯಾ ಅಂತ ಕೇಳಿದ್ಲು ಸಾತ್ವಿಕ. ನಾನು ನಿನ್ನ ಬರೋದು ಕೇಳಿಲ್ವಲ್ಲ, ನೀನು ಹೋಗ್ತೀನಿ ಅಂದ ತಕ್ಷಣ ಪರ್ಮಿಷನ್ ಕೊಟ್ಟು ಕಳಿಸ್ತೆ ತಾನೇ, ಇಷ್ಟ ಇಲ್ಲದೆ ಇಲ್ಲಿರೋದು ಯಾಕೆ ಅಂತಂದ ಅವನು. ನಿನಗೋಸ್ಕರ ಬಂದೆ ಅಂತ ಹೇಳ್ತಿದ್ರೆ ಸಂತೋಷ ಪಡದೆ ನಾನು ಕರೀಲಿಲ್ವಲ್ಲ ಅಂತೀಯಾ ಅಂತ ಸೀರಿಯಸ್ ಆಗಿ ನೋಡಿದ್ಲು. ಏನು ಆ ನೋಟ ಅಂತ ಅಮರೇಂದ್ರ ವರ್ಮ. ಏನಿಲ್ಲ, ಏನೂ ಇಲ್ಲ ಅಂತ ನಾರ್ಮಲ್ ಆಗಿ ಪಕ್ಕಕ್ಕೆ ತಿರುಗಿದ್ಲು. ನಿನಗೋಸ್ಕರ ಬಂದೆ, ನಿನ್ನ ಮೇಲಿನ ಪ್ರೀತಿಯಿಂದ ಬಂದೆ, ಇಲ್ಲೇ ಇದ್ದು ಬಿಡ್ತೀನಿ ಅಂತ ಈ ಮನುಷ್ಯನಿಗೆ ಹೇಗೆ ಹೇಳಬೇಕು, ಡೈರೆಕ್ಟಾಗಿ ಹೇಳಿದ್ರು ಅರ್ಥ ಆಗ್ತಿಲ್ವಲ್ಲ ಅಂತ ಬೇಸರ ಮಾಡಿಕೊಂಡ್ಳು ಸಾತ್ವಿಕ. ಎಲ್ಲವನ್ನ ರೆಡಿ ಮಾಡಿ ಫ್ಲೈಟ್ ಕೂಡ ಸಿದ್ಧವಾಗಿದ್ದಾಗ ಹೋಗು ಅಂದರೆ ಹೋಗದೆ ಮತ್ತೆ ಬಂದು ಯಾಕೆ ಹುಚ್ಚಾಗಿ ಮಾತಾಡ್ತಿದ್ಯಾ, ಆಯಾಗಿ ಹೋಗ್ಬೋದಿತ್ತಲ್ಲ, ನಿನಗಿಷ್ಟ ಬಂದ ಜಾಗಕ್ಕೆ ನೀನು ಬಯಸೋ ಮನುಷ್ಯರ ಹತ್ರ ಹೋಗ್ಬೋದಿತ್ತಲ್ಲ ಅಂತಂದ ಅಮರೇಂದ್ರ ವರ್ಮ. ನನ್ನ ಹಸ್ಬೆಂಡ್ ಇಲ್ಲೇ ಇದ್ದಾನಲ್ಲ, ಅವನ್ನ ಬಿಟ್ಟು ಹೋಗೋದಕ್ಕೆ ಇಷ್ಟ ಇಲ್ಲದೆ ಮತ್ತೆ ಬಂದೆ ಅಂದ್ಲು ಸಾತ್ವಿಕ. ಅಮರೇಂದ್ರ ವರ್ಮ ಅವಳ ಕಡೆ ಒಮ್ಮೆ ನೋಡ್ದ. ನಿಜವಾಗಿಯೂ ಹೇಳ್ತಿದ್ದೀನಿ, ನಾನು ನಿನಗೋಸ್ಕರವೇ ಬಂದೆ ಅಂದ್ಲು ಸಾತ್ವಿಕ. ಅದನ್ನೇ ಕೇಳ್ತಿದ್ದೀನಿ, ನಾನಂದರೆ ಇಷ್ಟ ಇಲ್ಲದವಳು ಯಾಕೆ ಬಂದೆ ಅಂತಂದ ಅವನು. ಅಯ್ಯೋ ಇಷ್ಟದಿಂದಲೇ ಬಂದೆ ಅಂದರೆ ಮತ್ತೆ ಹಾಗೆ ಮಾತಾಡ್ತಿದ್ಯಲ್ಲ, ಇಷ್ಟ ಇದೆ, ಅದು ನನಗೆ ಅರ್ಥ ಆಯಿತು, ಅದಕ್ಕೆ ಬಂದೆ ಅಂತ ಕೋಪದ ಮುಖ ಮಾಡ್ಕೊಂಡು ಹೇಳಿದ್ಲು ಸಾತ್ವಿಕ. ನಾನು ಯಾವತ್ತೂ ನಿನಗೆ ನಾನೆಂದರೆ ಇಷ್ಟ ಅನ್ನೋ ಮಾತು ಹೇಳಲೇ ಇಲ್ವಲ್ಲ ಅಂದ ಅಮರೇಂದ್ರ ವರ್ಮ. ನನಗೆ ಅರ್ಥ ಆಯಿತು, ಅದಕ್ಕೆ ಬಂದೆ, ನೀನು ಹೇಳೋ ದಿನ ಕೂಡ ಬರುತ್ತೆ, ಆ ದಿನ ಖಂಡಿತವಾಗಿ ಬಂದೇ ಬರುತ್ತೆ ಅಂತ ನನಗೆ ಗೊತ್ತು ಅಂದ್ಲು ಸಾತ್ವಿಕ. ಅವನೇನು ಮಾತಾಡದೆ ಯಾವುದೇ ರಿಯಾಕ್ಷನನ್ನು ಕೊಡದೆ ಕಾರನ್ನು ಓಡಿಸ್ತಿದ್ದ. ಮಿಸ್ಸಸ್ ಅಮರೇಂದ್ರ ವರ್ಮಾಗೆ ಸಿಕ್ಕ ಮರ್ಯಾದೆನ ನೋಡಿ ಈಗ. ಕೊನೆಗೂ ಮನೆಗೆ ಬಂದರು. ದಾದಾ ಕೂಡ ಬಂದು ಕಾರಿನ ಡೋರ್ ಓಪನ್ ಮಾಡಿ ಬೇಕಂತಾನೆ ಬನ್ನಿ ಮೇಡಮ್ ಅಂದ. ಏನು ದಾದಾ, ಇವಳೇನಾದರೂ ದೊಡ್ಡ VIP ನಾ, ನೀವೇ ಡೋರ್ ಓಪನ್ ಮಾಡಿ ಇಷ್ಟೊಂದು ರೆಸ್ಪೆಕ್ಟ್ ಕೊಡಬೇಕಾದ ಅಗತ್ಯ ಇಲ್ಲ ಅಂತಂದ್ರೆ ಅಮರೇಂದ್ರ ವರ್ಮ. ನಮ್ಮ ಅಮರೇಂದ್ರ ವರ್ಮನ ಹೆಂಡತಿ ಅಂದರೆ ನನಗೆ ದೊಡ್ಡ ಮೇಡಮ್ ಅವರೇ ತಾನೇ, ಅಷ್ಟು ದೊಡ್ಡ ಮೇಡಮ್ಗೆ ನಾವು ರೆಸ್ಪೆಕ್ಟ್ ಕೊಡ್ತಿದ್ರೆ ಹೇಗೆ ಅಂದ ದಾದಾ. ನಿಮ್ಮೆಲ್ರಿಗೂ ಹೇಳ್ತಿದ್ದೀನಿ ಕೇಳಿ, ಮೇಡಮ್ ಅವರಿಗೆ ಎಲ್ಲರೂ ಗೌರವ ಕೊಡಬೇಕು, ಅವರು ಏನು ಕೇಳಿದ್ರು ಕ್ಷಣ ಮಾತ್ರದಲ್ಲಿ ಅದು ಇಲ್ಲಿರಬೇಕು ಅಂತ ಅಲ್ಲಿದ್ದ ಸೆಕ್ಯೂರಿಟಿ, ಅಡುಗೆಯವರು ಮತ್ತು ಮನೆಯವರು ಎಲ್ರಿಗೂ ಆರ್ಡರ್ ಮಾಡ್ದ ದಾದಾ. ಅಮರೇಂದ್ರ ವರ್ಮ ಮಾತ್ರ ಅವರೆಲ್ರಿಗೂ ಒಂದು ಲುಕ್ ಕೊಟ್ಟು ಗಬಗಬಾ ಅಂತ ಒಳಗಡೆ ನಡೆದ. ಸಾತ್ವಿಕ ಕೂಡ ಅವನ ಹಿಂದೆನೇ ಗಬಗಬಾ ಹೋಗ್ತಿದ್ದಾಗ ದಾದಾ ಅವಳ ಕೈ ಹಿಡಿದು ತಡೆದ. ಜಾಗ್ರತೆ, ತುಂಬ ಕೋಪದಲ್ಲಿದ್ದಾನೆ, ಹೊಡೆದ್ರೂ ಹೊಡಿಬಹುದು ಅಂತ ಮೆಲ್ಲಗೆ ಹೇಳಿದ್ರು ದಾದಾ. ಅವ್ರು ಹೊಡಿತಿದ್ರೆ ನಾನು ಸುಮ್ಮನೆ ಕೂತ್ಕೊಳ್ತೀನ ಏನು, ಪರವಾಗಿಲ್ಲ ನಾನು ಹೋಗ್ತೀನಿ ಅಂದ್ಲು ಸಾತ್ವಿಕ.
ಈಗಾಗಲೇ 2 ಬಾರಿ ಕೆನ್ನೆಗೆ ಪೆಟ್ಟು ತಿಂದಿದೀಯಾ, ಈ ಬಾರಿ ತಿಂದರೆ ಚೆನ್ನಾಗಿರಲ್ಲ, ಸ್ವಲ್ಪ ಯೋಚನೆ ಮಾಡು, ಅವನ ಮೂಡ್ ಚೆನ್ನಾಗಿದ್ದಾಗ ಹೋಗು, ಸದ್ಯಕ್ಕೆ ದೂರ ಇರು ಅಂತಂದ ದಾದ. ಪರವಾಗಿಲ್ಲ ಬಿಡಿ ದಾದ, ಅವ್ರ ಕೈಯಿಂದ ಕೆನ್ನೆಗೆ ಹೊಡೆದ್ರೆ ನಾನು ಪ್ರೀತಿಯಿಂದ ಮುದ್ದಿನಿಂದ ಅದಕ್ಕೆ ಬದಲು ತೀರಿಸ್ಕೊಡ್ತೀನಿ ಅಂತ ನಗ್ತಾ ಒಳಗಡೆ ಹೋದ್ಲು. ಆಹಾ, ಲೈನಿಗೆ ಬಂದಿದ್ದಾರೆ ಬಿಡು ಅಂತ ನಗ್ತಾ ಅಂದ್ಕೊಂಡ ದಾದ. ಸಾತ್ವಿಕ ಕೂಡ ಸಣ್ಣ ಮಗುವಿನಂತೆ ಜಿಗಿತಾ ಅಮರೇಂದ್ರ ವರ್ಮನ ರೂಮಿಗೆ ಬಂದ್ಲು. ಏನು ಬೇಕು ನಿನಗೆ ಅಂತ ಕೇಳ್ದ ಅಮರೇಂದ್ರ ವರ್ಮ. ಅದು ಅದು ಅಂದ್ಲು ಸಾತ್ವಿಕ. ನನಗರ್ಥ ಆಯಿತು, ಪಾನಿಪುರಿ ತಿನ್ನೋದಕ್ಕೆ ಹೊರಗಡೆ ಹೋಗಬೇಕು ತಾನೇ ಅಂತಂದ ಅವನು. ಅದಲ್ಲ ಅಂತವಳು ಏನೋ ಹೇಳೋದಕ್ಕೆ ಹೋದಾಗ, ಹೋಗು ಅಂದೆಲ್ಲ, ನಿನ್ನಲ್ಲಿ ತಡೆಯೋರು ಯಾರೂ ಇಲ್ಲ, ನಿನ್ನಿಷ್ಟ ಬಂದ ಹಾಗೆ ಮಾಡ್ಕೋ ಅಂತ ಸೀರಿಯಸ್ ಆಗಿ ಹೇಳ್ದ ಅಮರೇಂದ್ರ ವರ್ಮ. ರೋಡ್ ಸೈಡ್ ಕಸದ ಪಕ್ಕದಲ್ಲಿಡೋ ಆ ಪಾನಿಪುರಿಗಳನ್ನ ಯಾರು ತಿಂತಾರೆ, ಎಷ್ಟು ಚೀಪ್ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೋ ಗೊತ್ತಾ, ನಾನು ಯಾವತ್ತೂ ತಿನ್ನಲ್ಲ ಅಂದ್ಲು ಸಾತ್ವಿಕ. ಅಮರೇಂದ್ರ ವರ್ಮ ಕೈಗಳನ್ನು ಕಟ್ಕೊಂಡು ಅವಳನ್ನೇ ನೋಡ್ತಾ ಇದ್ದ. ಅಂದರೆ ಮುಂಚೆ ತಿಂತಿದ್ದೆ, ಆದರೆ ಈಗ ಅದನ್ನು ಬಿಟ್ಬಿಟ್ಟಿದ್ದೀನಿ, ಅದಕ್ಕೋಸ್ಕರ ನಾನು ಹೊರಗಡೆ ಹೋಗೋದೇ ಇಲ್ಲ ಅಂದ್ಲು ಸಾತ್ವಿಕ. ನಾನು ಹೇಳಿದ್ನಲ್ಲ, ನಿನಗೆ ಯಾವುದೇ ನಿರ್ಬಂಧಗಳಿಲ್ಲ, ಆಯಾಗ ಹೊರಟು ಹೋಗು ಅಂದ ಅಮರೇಂದ್ರ ವರ್ಮ. ಏನು ಮಾತಾಡ್ತಿದ್ಯಾ, ನನಗೋಸ್ಕರ ತಾನೇ ನೀವು ಬೇಡ ಅಂದಿದ್ದು, ಆದರೂ ನಾನು ಯಾಕೆ ಹೋಗಲಿ, ಎಲ್ಲಿಗೆ ಹೋಗಲಿ, ಇಲ್ಲೇ ಇರ್ತೀನಿ, ಶಾಪಿಂಗ್ ಹೋಗಲ್ಲ, ಸಿನಿಮಾಗೆ ಹೋಗಲ್ಲ, ಪಾನಿಪುರಿ ತಿನ್ನೋದಕ್ಕೆ ಹೋಗಲ್ಲ, ಹಾಯಾಗಿ ಮೂವೀಸ್ ನೋಡ್ತಾ ಮನೇಲಿ ಟೈಮ್ ಪಾಸ್ ಮಾಡ್ತೀನಿ ಅಷ್ಟೇ ಹೊರತು ನಿಮ್ಮನ್ನು ಬಿಟ್ಟು ಹೋಗಿ ಅಂತ ಮಾತ್ರ ಹೇಳಬೇಡಿ, ನಾನು ಇಲ್ಲೇ ಇರ್ತೀನಿ ಅಂತ ಗಟ್ಟಿಯಾಗಿ ಹೇಳಿದ್ಲು ಸಾತ್ವಿಕ. ನಾನು ಒಪ್ಕೊಳ್ತಿದ್ರೆ ಏನು ಮಾಡ್ತೀಯಾ ಅಂತ ಕೇಳ್ದ ಅಮರೇಂದ್ರ ವರ್ಮ. ಯಾಕೊಪ್ಪಲ್ಲ, ಅಸಲು ಒಪ್ತಿರೋದಕ್ಕೆ ಇಲ್ಲಿ ಏನೂ ಇಲ್ಲ, ಇದು ನನ್ನ ಮನೆ ಅಂದ್ಲು ಸಾತ್ವಿಕ. ಓಕೆ, ಹಾಗಾದರೆ ನೀನು ನಿನ್ನ ಮನೆಯಲ್ಲಿರು, ನಾನು ನನ್ನ ಮನೆಗೆ ಹೊರಟು ಹೋಗ್ತೀನಿ ಅಂದ ಅಮರೇಂದ್ರ ವರ್ಮ. ನಾನು ಇಲ್ಲಿರಲ್ಲ, ನಿನ್ನ ಜೊತೆಯಲ್ಲೇ ಬರ್ತೀನಿ, ನೀನು ಎಲ್ಲಿದ್ದರೆ ಅದೇ ತಾನೇ ನನ್ನ ಮನೆ. ಅಂದರೆ ನಮ್ಮ ತಂದೆ ನನಗೆ ಕೊಟ್ಟಿದ್ದರಿಂದ ನಾರ್ಮಲ್ಲಾಗಿ ನನ್ನ ಮನೆ ಎಂದೇ ಅಷ್ಟೇ, ಆದರೆ ಇದು ನನ್ನ ಮನೆ ಹೇಗಾಗುತ್ತೆ, ನನ್ನ ತವರು ಮನೆ ಆಗುತ್ತೆ, ನಾನು ಇಲ್ಲೇ ಇರ್ತೀನಿ ಅಂತ ಹೇಳಿಲ್ವಲ್ಲ, ನನ್ನ ಹಸ್ಬೆಂಡ್ ಜೊತೆ ಸೇರಿ ಇರ್ಬೇಕು ಅಂದ್ಕೊಂಡಿದ್ದೀನಿ, ಅದಕ್ಕೆ ನಿನ್ನ ಜೊತೆಯಲ್ಲೇ ಬರ್ತೀನಿ ಅಂತಂದ್ಲು ಸಾತ್ವಿಕ. ಸಡನ್ನಾಗಿ ಯಾಕೆ ಡಿಸಿಷನ್ ಚೇಂಜ್ ಮಾಡ್ಕೊಂಡು ಇಲ್ಲಿಗೆ ಬಂದೆ ಅಂತ ಕೇಳ್ದ ಅಮರೇಂದ್ರ ವರ್ಮ. ಹೇಳಿದ್ನಲ್ಲ ನಿನಗೋಸ್ಕರ ಬಂದೆ ಅಂತ, ಇನ್ನು ಎಷ್ಟು ಸಲ ಹೇಳಬೇಕು ಅಂತ ಮನಸ್ಸಿನಲ್ಲಿ ಅಂದ್ಕೊಂಡ್ಳು. ನೀನು ಇಲ್ಲೇ ಇರು, ನಾನು ನನ್ನ ಮನೆಗೆ ಹೋಗ್ತಿದ್ದೀನಿ, ನನ್ನ ಜೊತೆ ನೀನು ಬರೋದಕ್ಕೆ ಸಾಧ್ಯನೇ ಇಲ್ಲ, ಅರ್ಥ ಆಯ್ತಾ, ನೀನು ಹೇಳೋ ಜಿದ್ದಿಗೆಲ್ಲ ನಾನು ಒಪ್ಪೋ ಪ್ರಸಕ್ತಿನೇ ಇಲ್ಲ ಅಂತಂದ ಅಮರೇಂದ್ರ ವರ್ಮ. ಆಗ ಹೇಳಿ ಅವನು ಹೋಗ್ತಾ ಇದ್ದರೆ, ಇದೇನು ಹೀಗೆ ಹೇಳ್ತಿದ್ದಾನೆ ಅಂದ್ಕೊಂಡು ಸ್ವಲ್ಪ ಶಾರ್ಪಾಗಿ ಯೋಚಿಸಿದ್ಲು ಸಾತ್ವಿಕ. ಮತ್ತು ನೀವು ಮಾತ್ರ ಮದುವೆ ಮಾಡ್ಕೊಂಡು ಹುಡುಗಿನ ಹೀಗೆ ಯಾರೂ ಇಲ್ಲದ ಜಾಗದಲ್ಲಿ ದಿಕ್ಕು ದೆಸೆ ಇಲ್ಲದ ಅನಾಥೆ ಅಂತ ಬಿಟ್ಟು ಹೋಗ್ತೀರಾ, ನನ್ನ ಜವಾಬ್ದಾರಿ ನಿಮ್ಮದೇ ತಾನೇ, ಯಾಕಂದರೆ ನೀವು ನನ್ನ ಮದುವೆ ಆಗಿದ್ದೀರಿ, ನನ್ನನ್ನು ಕರ್ಕೊಂಡು ಹೋಗದೆ ಹೇಗೆ ಹೋಗ್ತೀರಾ, ಅವಾಗೆಲ್ಲರೂ ನಿಮ್ಮನ್ನು ಹಾಡ್ಕೊತಾರೆ, ಹೆಂಡತಿಯನ್ನು ಬಿಟ್ಟು ಹೋಗ್ತಿದ್ದಾನೆ, ಇವನು ಒಳ್ಳೆಯವನಲ್ಲ ಅಂತಾರೆ, ನೀವು ಯಾಕೆ ಆ ಮಾತು ಅನ್ನಿಸ್ಕೊಳ್ಬೇಕು, ನಿಮ್ಮಷ್ಟಕ್ಕೆ ನೀವೇ ನನ್ನ ಕರ್ಕೊಂಡು ಹೋಗಿ ಅಂದ್ಲು ಸಾತ್ವಿಕ. ಇವಳು ಹೀಗೆ ಲಾಕ್ ಮಾಡ್ತಾಳೆ ಅಂತ ಅಮರೇಂದ್ರ ವರ್ಮ ಊಹಿಸಿರಲಿಲ್ಲ. ಆಹಾ ಹೌದಾ, ನನ್ನನ್ನು ಎಷ್ಟು ಬೈದರೂ ಪರವಾಗಿಲ್ಲ, ನಾನು ಆ ಮಾತುಗಳನ್ನ ಲೆಕ್ಕಿಸ್ಕೊಳ್ಳೋದೇ ಇಲ್ಲ, ನೀನಂತೂ ನನ್ನ ಜೊತೆ ಬರಬೇಡ ಅಂತಂದ ಅಮರೇಂದ್ರ. ಅಯ್ಯೋ ದೇವ್ರೇ, ನಾನೆಲ್ಲೋ ಈ ಥರ ಮಾಡಿದ್ರೆ ಕರ್ಕೊಂಡು ಹೋಗ್ತಾನೆ ಅಂತ ಅಂದ್ಕೊಂಡ್ರೆ ಆಯಾಗ ಹೋಗ್ಬೋದು ಅಂತ ಅಂದ್ಕೊಂಡೆ, ಇವನೇನು ಇಲ್ಲೇ ಇರು ಅಂತಿದ್ದಾನಲ್ಲ ಅಂದ್ಕೊಳ್ತಾ ಅವನ ಹತ್ರ ಬಂದ್ಲು. ದಾದ ಕೆಲವು ದಿನ ಇಲ್ಲಿರಬೇಕು ಅಂದರೆ ಇದ್ದೆ, ಬಾಬಾಗೆ ಸಂಬಂಧಿಸಿದ ಕೆಲಸಗಳೆಲ್ಲ ಮಾಡಬೇಕಂದ್ರಿ ಮಾಡಿದೆ, ಇನ್ನು ಅದೆಲ್ಲ ಮುಗೀತು, ಇನ್ನು ನಮ್ಮ ಮನೆಗೆ ಹೊರಡೋಣ ಬನ್ನಿ ಅಂದ ಅಮರೇಂದ್ರ ವರ್ಮ. ಹಾಗೆ ಎಲ್ಲರೂ ಹೋಗೋಣ ಅಂತಂದ ದಾದ. ಹೌದು ಹೌದು ಎಲ್ಲರೂ ಹೋಗೋಣ, ನಾನು ಕೂಡ ಬರ್ತೀನಿ ಅನ್ನುತ್ತಾ ಗಬಗಬ ಮುಂದೆ ಬಂದ್ಲು ಸಾತ್ವಿಕ. ನೀನು ನನ್ನ ಜೊತೆ ಬರ್ತಿಲ್ಲ ಅಂದ ಅಮರೇಂದ್ರ ವರ್ಮ. ನಾನು ಬರದೆ ನೀನೊಬ್ಬನೇ ಹೇಗೆ ಹೋಗ್ತೀಯಾ ಅಂತಂದ್ಲು ಸಾತ್ವಿಕ. ನನಗೆ ಹೇಗೆ ಹೋಗಬೇಕು ಅಂತ ಗೊತ್ತು ಅನ್ನುತ್ತಾ ಅವಳನ್ನ ಅಲ್ಲೇ ಬಿಟ್ಟು ಅಮರೇಂದ್ರ ವರ್ಮ ಕಾರ್ ಸ್ಟಾರ್ಟ್ ಮಾಡಿಕೊಂಡು ಹೊರಟು ಹೋದ. ನೋಡಿದ್ರ ದಾದಾ ನನ್ನನ್ನು ಹೇಗೆ ಬಿಟ್ಟು ಹೊರಟೋದ್ರು ಅಂತ ಅಳೋ ಮುಖ ಮಾಡಿದ್ಲು ಸಾತ್ವಿಕ. ನೀನು ಇನ್ನೂ ತುಂಬ ಕಷ್ಟಪಡಬೇಕು ಅಂತ ರೇಗಿಸ್ತಾ ದಾದ. ಅಮರೇಂದ್ರ ವರ್ಮನ್ ಮನೆಗೆ ಅವನಿಗಿಂತ ಮುಂಚೆ ನಾವು ತಲುಪೋ ಪ್ಲ್ಯಾನ್ ಏನಾದರೂ ಇದೆಯಾ ದಾದಾ ಅಂತ ಕೇಳಿದ್ಲು ಸಾತ್ವಿಕ. ದಾದಾ ಅವಳನ್ನ ಒಮ್ಮೆ ನೋಡ್ದ. ಸಾತ್ವಿಕ ಕಣ್ಣು ಹೊಡೆದ್ಲು. ಇಬ್ಬರು ಐಫೈ ಕೊಟ್ಕೊಂಡ್ರು ಅಷ್ಟೇ. ಅವಳನ್ನ ಕಾರ್ನಲ್ಲಿ ಕೂರಿಸ್ಕೊಂಡು ಬೇರೆ ದಾರಿಯಲ್ಲಿ ಅದಕ್ಕಿಂತ ಫಾಸ್ಟಾಗಿ ಕರ್ಕೊಂಡು ಹೋದ ದಾದ.
ಅಮರೇಂದ್ರ ವರ್ಮನಿಗೆ ಶಾಕ್ ಕೊಟ್ಟ ಸಾತ್ವಿಕ. ಅಮರೇಂದ್ರ ವರ್ಮ ತನ್ನ ಮನೆ ಹತ್ರ ಬಂದು ಡೋರ್ ಬೆಲ್ ಪ್ರೆಸ್ ಮಾಡ್ದ. 2 ಕ್ಷಣಗಳ ನಂತರ ಡೋರ್ ಓಪನ್ ಆಯಿತು. ಹಾಗೆ ಓಪನ್ ಆಗ್ತಿದ್ದಂತೆ ಅಮರೇಂದ್ರ ವರ್ಮ ಶಾಕ್ ಆಗಿಬಿಟ್ಟ. ಯಾಕಂದ್ರೆ ಅಲ್ಲಿ ಸಾತ್ವಿಕ ನಿಂತಿದ್ಲು. ನೀನೇನಿಲ್ಲಿ ಅಂದ ಅಮರೇಂದ್ರ ವರ್ಮ. ನನ್ನಿಷ್ಟ, ಎಲ್ಲಿಗಾದರೂ ಬರ್ತೀನಿ, ನೀನು ಎಲ್ಲಿದ್ರೂ ನಾನು ಅಲ್ಲೇ ಇರ್ಬೇಕು ತಾನೇ. ಇನ್ನು ನೀನೇನು ಮಾಡಿದ್ರೂ ಪರವಾಗಿಲ್ಲ, ಇಲ್ಲಿಂದ ಹೋಗಲ್ಲ, ಇದೇ ನನ್ನ ಮನೆ ಅಂತ ಫಿಕ್ಸ್ ಆಗಿಬಿಟ್ಟಿದ್ದೀನಿ ಅಂದ್ಲು ಸಾತ್ವಿಕ. ಗೌರಿ ಎಲ್ಲಿ ಸತ್ತಿದ್ಯಾ ಅಂತ ಕೂಗಿದ್ಲು ಸಾತ್ವಿಕ. ಇಲ್ಲೇ ಇದ್ದೀನಿ ಮೇಡಮ್ ಅಂದ್ಲು ಗೌರಿ. ಫಸ್ಟ್ ಟೈಮ್ ಹೊಸ ಸೊಸೆ ಮನೆಗೆ ಹೆಜ್ಜೆ ಇಡ್ತಿದ್ದಾಳೆ. ಆರತಿ ಎತ್ತಿ ದೃಷ್ಟಿ ತೆಗಿಬೇಕು ಅಂತ ನಿನಗೆ ತಿಳಿಯಲ್ವಾ ಅನ್ನುತ್ತಾ ಅತ್ತ ಕಡೆ ಇದ್ದ ಸಾತ್ವಿಕ ಫಾಸ್ಟಾಗಿ ಬಂದು ಅಮರೇಂದ್ರ ವರ್ಮನ ಪಕ್ಕದಲ್ಲಿ ನಿಂತ್ಕೊಂಡ್ಳು. ಅವನು ಹೌದಾ ಎಂಬಂತೆ ಅವಳನ್ನ ನೋಡ್ದ. ಕುಂಬಳಕಾಯಿ ತಂದು ನಮ್ಮಿಬ್ರಿಗೂ ದೃಷ್ಟಿ ತೆಗಿ, ಕೆಂಪು ನೀರು ತಂದು ಆರತಿ ಬೆಳಗು ಅಂತ ಹೇಳು ಅಂತಂದ್ಲು ಸಾತ್ವಿಕ. ಗೌರಿ ಅಲುಗಾಡಲಿಲ್ಲ. ನಾನು ಮಿಸ್ಸಸ್ ಅಮರೇಂದ್ರ ವರ್ಮಾಗ ಆರ್ಡರ್ ಮಾಡ್ತಿದ್ದೀನಿ, ತಕ್ಷಣ ತಂದರೆ ನಿನಗೆ ಒಳ್ಳೆಯದು ಅಂತ ಅಮರೇಂದ್ರ ವರ್ಮನ್ ಥರಾನೇ ಕೊಂಚ ಗಟ್ಟಿಯಾಗಿ ಹೇಳಿದ್ಲು ಸಾತ್ವಿಕ. ಅಷ್ಟೇ ಗಬಗಬಾ ಹೋದ ಗೌರಿ ಹೇಳಿದ ಕೆಲಸದಂತೆ ಕುಂಬಳಕಾಯಿಂದ ದೃಷ್ಟಿಯನ್ನು ತೆಗೆದುಬಿಟ್ಲು. ಕೆಂಪು ನೀರಂತಂದು ಹಾಗೆ ಸುತ್ತ ಹೋಗ್ತಿದ್ದಾಗ ನಿಲ್ಲೋ ಅಂದ್ಲು ಸಾತ್ವಿಕ. ಮತ್ತೆ ಅವಳನ್ನ ಯಾಕೆ ನಿಲ್ಲಿಸಿದ್ಲು ಎಂಬಂತೆ ನೋಡ್ದ ಅಮರೇಂದ್ರ ವರ್ಮ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವೀಡಿಯೋಕ್ಕಾಗಿ ಚಾನಲ್ಗೆ ಮೆಂಬರ್ಶಿಪ್ ತೊಗೊಂಡು ವೀಡಿಯೋ ನೋಡಿ. ಥ್ಯಾಂಕ್ ಯು.